ಜೂನ್ 28ರಂದು ನಗರದಲ್ಲಿ ಬೃಹತ್ ಪ್ರತಿರೋಧ ಸಮಾವೇಶ. ಅಬ್ರಾರ್ ಅಹಮದ್. ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ರಚಿಸುವುದು ಸಂವಿಧಾನ ವಿರೋಧಿ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಜೂನ್ 28ರಂದು ಶನಿವಾರ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿರೋಧ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಮುಖಂಡ ಅಬ್ರಾರ್ ಅಹಮದ್ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಂದು ಮಧ್ಯಾಹ್ನ 2:30ಕ್ಕೆ ನಗರದ ಜಿಲ್ಲಾ ಕ್ರೀಡಾಂಗಣದ ಪಕ್ಕದಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಸಿ. ಪುಟ್ಟರಂಗ ಶೆಟ್ಟಿ, ಎ.ಆರ್. ಕೃಷ್ಣಮೂರ್ತಿ, ಎಚ್.ಎಂ. ಗಣೇಶ್ ಪ್ರಸಾದ್, ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಅಜೀಜ್, ಚಿಂತಕ ಶಿವಸುಂದರ್ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಎಂದರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ರಚಿಸಿರುವುದು ಸಂವಿಧಾನ ವಿರೋಧಿಯಾಗಿದ್ದು, ಸಂವಿಧಾನದ ಕಾಲಂ 14, 25, 26 ಮತ್ತು 29ಕ್ಕೆ ವಿರೋಧವಾಗಿದೆ. ಈ ಕಳ್ಳರ ವಕ್ಫ್ ತಿದ್ದುಪಡಿ ಕಾಯ್ದೆ ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡಿದೆ ಎಂದು ದೂರಿದರು. ಈ ಕಾನೂನು ರೂಪಿಸುವ ಮುಂಚೆ ದೇಶಾದ್ಯಂತ ವಿರೋಧ ವ್ಯಕ್ತವಾಗಿತ್ತು. ಈ ವೇಳೆ ಕೇಂದ್ರ ಸರ್ಕಾರ ಜಂಟಿ ಸದನ ಸಮಿತಿ ರಚಿಸಿ ಈ ಕಾನೂನಿಗೆ ವಿರೋಧವಿದ್ದರೆ ಲಿಖಿತವಾಗಿ ಆಕ್ಷೇಪಣೆ ಸಲ್ಲಿಸಬಹುದು ಎಂದು ಅವಕಾಶ ನೀಡಿತ್ತು. ಈ ಸಂದರ್ಭದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಮುಸ್ಲಿಮರು ಲಿಖಿತ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಲ್ಲದೆ ಹೋರಾಟಗಳನ್ನು ಮಾಡಿದ್ರು ಎಂದು ತಿಳಿಸಿದರು. ನಮ್ಮ ವಿರೋಧದ ನಡುವೆಯೂ ಕೇಂದ್ರ ಸರ್ಕಾರ ಬಲವಂತವಾಗಿ ಈ ಕಾನೂನನ್ನು ಅನುಷ್ಠಾನಕ್ಕೆ ತರಲು ವಿವಿಧ ಮಾದರಿಯಲ್ಲಿ ಕುತಂತ್ರಗಳನ್ನು ರೂಪಿಸುತ್ತಿದೆ. ಆದುದರಿಂದ ನಮ್ಮ ಸಮುದಾಯ ಯಾವುದೇ ಕಾರಣಕ್ಕೂ ಈ ಕರಾಳ ಕಾನೂನನ್ನು ಒಪ್ಪುವುದಿಲ್ಲ. ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮದೀನಾ ಮಸೀದಿಯ ಅಧ್ಯಕ್ಷ ನಯೀಂ ಉಲ್ಲಾ ಹಕ್, ಚೂಡ ಅಧ್ಯಕ್ಷ ಮೊಹಮ್ಮದ್ ಆಸ್ಕರ್, ಮಾಜಿ ಅಧ್ಯಕ್ಷ ಸೈಯದ್ ರಫಿ, ಮುಖಂಡರಾದ ಅಬ್ದುಲ್ ಖಾದರ್, ಸೈಯದ್ ಇಮ್ರಾನ್, ಮೌಲಾನಾ ಅಬ್ದುಲ್ ಖಾದಿರ್ ಹಾಜರಿದ್ದರು. ವರದಿ ಹೊಮ್ಮನ್ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಏನಾಗಿತ್ತು ಅಂದರೆ ಒಂದು ಏರಿಯಾದಲ್ಲೋ ಒಂದು ಊರಲ್ಲೋ ಒಂದು ಮಸೀದಿ ಇತ್ತು. ಆ ಮಸೀದಿಗೆ ಯಾವುದೇ ಥರ ಆದಾಯ ಇರಲಿಲ್ಲ. ಏನಾಗಿತ್ತು, ಆದಾಯ ಬರೋ ರೂಪದಲ್ಲಿ ಅವರ ಜಮೀನು ಅಥವಾ ಮನೆಯೋ ಮಸೀದಿಗೆ ಕೊಡ್ತೀನಿ ಅನ್ನೋ ಒಂದು ವಿಚಾರ ತಿಳ್ಕೊಂಡು ಪ್ರಜ್ಞಾವಂತರು ವಿಚಾರವಂತರು ಅದು ನೋಂದಣಿ ಮಾಡಿ ಮಸೀದಿಗೆ ಅದು ನೋಂದಣಿ ಮಾಡ್ಕೊಡ್ತಿದ್ರು. ಆ ನೋಂದಣಿ ಮಾಡೋಂಥ ವಿಚಾರ ಇದೆಯಲ್ಲ, ಅದು ದಾಖಲಾತಿ ಇದೆ. ಅದು ಏನೂ ಇಲ್ಲ, ನಾನು ಮಸೀದಿಗೆ ನಾನು ಕೊಡ್ತಾ ಇದ್ದೀನಿ, ಇದನ್ನ ಅವರು ನೋಡ್ಕೊಳ್ಳಿ ಅಂತ ಬರೀ ಬಾಯಿ ಮಾತು ಹೇಳಿದ್ರಲ್ಲ, ಕೆಲವರೆಲ್ಲ ದಾಖಲಾತಿ ಅಲ್ಲಿ ಧಾರ್ಮಿಕ ಗುರುಗಳು ಪ್ರೇಯರ್ ಮಾಡೋರಿಗೆ ಯಾವುದೇ ಥರ ಹಿಂದೆ ಸರ್ಕಾರ ಏನು ಸಂಬಳ ಕೊಡ್ತಿರಲಿಲ್ಲ, ಮತ್ತು ಅಲ್ಲಿರೋರೇ ಅದನ್ನು ಸಂಬಳ ಕೊಡೋಕ್ಕೆ ಮೇಂಟೈನ್ ಮಾಡ್ತಿದ್ರಲ್ಲ, ಅದು ಈ ಸ್ವಂತ ಒಂದು ಮನೆಯೋ ಒಂದು ಜಮೀನು ಕೊಟ್ಟರೆ ಅದಕ್ಕೊಂದು ಆದಾಯ ಮೂಲ ಬರುತ್ತೆ ಅಂತ ಒಂದು ಸಬ್ಜೆಕ್ಟು. ಎರಡನೇದೇನಾಯಿತು ಅಂದರೆ ಆಸ್ತಿವಂತರಿಗೆ ಏನಾಯ್ತಾರೆ ಅಂದರೆ ಕುಟುಂಬದ ಸದಸ್ಯರು ಜಾಸ್ತಿ ಇರಲಿಲ್ಲ, ಅವ್ರ ಕುಟುಂಬದ ಸದಸ್ಯರು ಹೊರಗಡೆ ಹೋಗಬೇಕು. ಉಳಿದಂಥ ಆಸ್ತಿ ನಾನು ಈ ಮಸೀದಿಗೆ ನಾನು ದಾರ ಅವಕಾಶ ಮಾಡಿದೆ. ಈ ಅವಕಾಶದಲ್ಲಿ ಏನಾಗಿದೆ ಅಂದರೆ ಬಿಜೆಪಿ ಸರ್ಕಾರ ಏನು ಒಂದು ಸುತ್ತಲೇ ಓಡಿಸಿ ಒಂದು ಸರ್ವೆ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಬಿಟ್ಟರೆ ಎರಡನೇದು ಒಕ್ಕಾಸ್ತಿ ಜಾಸ್ತಿ ಇದೆ ಅಂತ ಏನು ಸರ್ವೆ ಮಾಡಿದ್ರು, ಈ ತಮಿಳುನಾಡಲ್ಲಿ ಒಂದು ಸರ್ವೆ ಮಾಡಿದ್ರು. ಯಾವುದೋ ಪಾಂಡಿಚೇರಿನ ಯಾವುದೋ ಆ ಊರಲ್ಲಿ ಹಿಂದೆ ತುಂಬ ಹೆಚ್ಚಿನ ಮುಸ್ಲಿಮ್ಸ್ ಇದ್ರು. ಆ ಮುಸ್ಲಿಮ್ಸ್ ಬೇರೆ ಕಡೆ ಅಲೈನ್ಸ್ ಹೋದಾಗ ಏನಾಯಿತು, ಆ ಆಸ್ತಿಯನ್ನು ಒಕ್ಕೋಡ್ ಜಾಸ್ತಿ ಆಯಿತು. ಈ ಸಮೀಕ್ಷೆ ಮಾಡಿದಾಗ ಏನಾಯಿತು, ಆಸ್ತಿನ ಅದೇನು ಹಿಂದೂಗಳು ಜಾಸ್ತಿ ಇದ್ದು ಮುಸ್ಲಿಮ್ಸ್ ಕಡಿಮೆ ಇತ್ತು. ಈ ಭಾಗದಲ್ಲಿ ಆಸ್ತಿ ಯಾಕೆ ಜಾಸ್ತಿ ಇತ್ತು ಅವರಿಗೆ ಒಂದು ಔಟ್ ಹೋಗ್ಬಿಡಿ. ಅವ್ರು ಹಿಂದೆ ಇದ್ದಂಥವರು ಆಸ್ತಿನ ಮಸೀದಿಗೆ ಕೊಟ್ಟು ಅಲ್ಲಿಂದ ಸ್ಥಳ ಆಸ್ತಿ ಅಲ್ಲೇ ಹೋಗ್ಬಿಟ್ಟು ಜನ ಎಲ್ಲ ಬೇರೆ ಕೇಳೋದು. ಇಲ್ಲಿಂದೇ ಈಗ ಅಂಚೋಳಿಗೆ ಇರ್ತಾರ ಅಥವಾ ಅರ್ನಳ್ಳಿ ಇರ್ತಾರೋ ಸರಗೂರು ಇರ್ತಾರೋ ನಮ್ಮ ಸಮಾಜದವರು ವಾಸ ಮಾಡ್ತಿದ್ರು. ಅವ್ರೇನಿದ್ರು ಕಾಲಕ್ರಮೇಣ ವಿದ್ಯಾಭ್ಯಾಸಕ್ಕೋ ಜೀವನಾಂಶಕ್ಕೋ ಗ್ರಾಮೀಣ ಭಾಗದಿಂದ ಏನು ಮಾಡ್ತಾರೆ, ಆ ಆಸ್ತಿನ ಮಸೀದಿಗೋ ದಾರ ಇಡಬೇಕು. ಅವ್ರೇನು ಮಾಡ್ತಾರೆ, ಪಟ್ಟಣ ಕಡೆ ಬರ್ತಾರೆ, ಆಸ್ತಿ ಅಲ್ಲೇ ಹೋಗುತ್ತೆ. ಅವರು ಇಂಪ್ರೂವ್ ಆಗ್ಬಿಟ್ಟು ಟೌನ್ ಬೇರೆ ಬೇರೆ ಕಡೆ ಇರ್ತಾರೆ. ಚಾಮರಾಜನಗರದಲ್ಲಿ ಆಸ್ತಿ ಇರುತ್ತೆ. ಚಾಮರಾಜನಗರ ಬಿಟ್ಟು ಹೋಗೋಂಥ ಸನ್ನಿವೇಶದಲ್ಲಿ ಅವರು ಮಸೀದಿಗೆ ಒಕ್ಕಮಟ್ಟಿಗೆ ಕೊಟ್ಬಿಟ್ಟು ಅವ್ರು ಮೈಸೂರು ಬೆಂಗಳೂರು ಹೋದಾಗ ಏನಾಯ್ತಾರೆ, ಅಲ್ಲಿ ಸೆಟ್ಲ್ ಆಗಿರ್ತಾರೆ, ಅವ್ರ ಆಸ್ತಿ ಹೆಚ್ಚುವರಿ ಆಗ್ತಾರೆ. ಈ
ಇದನ್ನ ಸರ್ಕಾರ ಸಮೀಕ್ಷೆ ಮಾಡಿದಾಗ ಏನಿಷ್ಟು ಹೆಚ್ಚುವರಿ ಬಂದಿದೆ, ಇದು ಸರ್ಕಾರದ ಆಸ್ತಿ ಜಾಸ್ತಿ ಹೊಡ್ಕೊಂಡಿರ್ಬೋದು ಅನ್ನೋದು ಅವರಿಗೂ ಕಂಡು ಬಂದಿದೆ. ಇದು ಸರ್ಕಾರದ ಯಾವುದೇ ತರ ಆಸ್ತಿನ ವಕ್ಫ್ ಮಂಡಳಿಗೆ ಹಸ್ತಾಂತರ ಆಗಿದೆ. ಸಾರ್ವಜನಿಕರು ಮಧ್ಯಮ ವರ್ಗದವರು ಕೊಟ್ಟಿರೋಂಥ ಆಸ್ತಿನ ಹೆಚ್ಚುವರಿ ಆಗಿರೋದು. ಇದನ್ನ ಸರ್ಕಾರ ಮತ್ತೊಂದ್ಸತಿ ಗಣನೆಗೆ ತಗೊಂಡು ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಸುಪ್ರೀಂ ಕೋರ್ಟ್ ಕೂಡ ಚರ್ಚೆ ನಡೆದಾಗ ಅದು ಏನಾಗಿದೆ, ವಾದ ವಿವಾದ ಮಾಡಿದಾಗ ಅದು ಮುಸ್ಲಿಮ್ಸ್ ಪರನೇ ಒಂಚೂರು ವಾದನ ವಾದಿಸಿದೆ. ಯಾಕಂದ್ರೆ ಒಬ್ಬರಿಗೆ ಒಕ್ಕಂತ ಒಂದು ಆಸ್ತಿ ಒಬ್ಬರು ಕೊಟ್ಟಾಗ ಮತ್ತೆ ಆಸ್ತಿನ ಹಿಂದಿಗೆ ಪಡಿಬೋದು ಅಂತ ಸುಪ್ರೀಂ ಕೋರ್ಟ್ಗೆ ಅದು ವಾದ ನಡೆದಿದೆ. ಅದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ನಮ್ಮ ಒಕ್ಕಂದ್ರೆ ಏನಂದ್ರೆ, ಈಗ ಒಂದು ಮಸೀದಿ ಒಂದು ಕಾರ್ಯಕ್ರಮ ಮಾಡಿದಾಗ ಮತ್ತು ಒಂದು ಧಾರ್ಮಿಕ ವಿಚಾರ ನಡೆದಾಗ ಪ್ರತಿಯೊಬ್ಬರ ಹತ್ರನೂ ಅದು ಅಮೌಂಟ್ ಕಲೆಕ್ಟ್ ಮಾಡೋಕ್ಕಿಲ್ಲ. ಆಸ್ತಿ ಇರೋದ್ರಿಂದ ಫಂಡ್ ಬಂದದ್ರಲ್ಲಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಇದೇನಾದ್ರು ಸರ್ಕಾರ ತಗೊಂಡ್ರೆ ಅದು ಮುಟ್ಕಲ್ ಆಗ್ದಂಗ ಈ ದಿವಸ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಚಾಮರಾಜನಗರ ಜಿಲ್ಲೆ ವತಿಯಿಂದ ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಸುದ್ದಿಗೋಷ್ಠಿಯ ಒಂದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, 28ನೇ ತಾರೀಕು, ಇದೇ ತಿಂಗಳು 28ನೇ ತಾರೀಕು ಶನಿವಾರ ಚಾಮರಾಜನಗರ ಪಟ್ಟಣದಲ್ಲಿರುವ ಕ್ರೀಡಾಂಗಣದ ಪಕ್ಕ ಈದ್ಗಾ ಮೈದಾನದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು, ಜಿಲ್ಲಾ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಆ ಸಮಾವೇಶದ ಉದ್ದೇಶ ಏನು ಅಂತ ಹೇಳಿ ಈ ಸುದ್ದಿಗೋಷ್ಠಿಯಲ್ಲಿ ನಾವು ವಿಷಯವನ್ನು ಮಂಡಿಸಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಈಗಾಗಲೇ ವಕ್ಫ್ ತಿದ್ದುಪಡಿ ಕಾಯ್ದೆ ಅದಕ್ಕೆ ಬಹಳ ವಿರೋಧ ಆಯಿತು 2024ರಲ್ಲಿ. ತದನಂತರ ಅದನ್ನು ಕಾನೂನು ರೂಪದಲ್ಲಿ ಅಂಗೀಕಾರ ಆಗಿದೆ. ಸೊ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಯಾವಾಗ ಪಾರ್ಲಿಮೆಂಟಲ್ಲಿ ಚರ್ಚೆಯಾಗಿ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ ಜಂಟಿ ಸಮಿತಿ ಸದನ ರಚನೆ ಮಾಡಿದಾಯಿತು, JPC. ಆ ಸಂದರ್ಭದಲ್ಲಿ ಇಡೀ ರಾಷ್ಟ್ರಾದ್ಯಂತ ಮುಸ್ಲಿಂ ಸಮುದಾಯದ ಧಾರ್ಮಿಕ ಗುರುಗಳು, ಸಾಮಾಜಿಕ ಚಿಂತಕರು, ಹೋರಾಟಗಾರರು, ಅನೇಕ ಸಂಘ ಸಂಸ್ಥೆಗಳು ಮತ್ತು ಪ್ರಗತಿಪರ ಚಿಂತಕರು ಎಲ್ಲರೂ ಸಹ ಈ ವಕ್ಫ್ ತಿದ್ದುಪಡಿ ಕಾಯ್ದೆ 2024 ಇದು ಸಂವಿಧಾನ ವಿರೋಧಿ, ಏನು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿದೆ ಆ ಹಕ್ಕನ್ನು ಒಂದು ರೀತಿ ಧಾರ್ಮಿಕ ಸಂಸ್ಥೆಗಳ ಮೇಲೆ ದಬ್ಬಾಳಿಕೆ ಮಾಡುವಂಥ ಈ ಕರಾಳ ಕಾನೂನು ಯಾವ ಕಾರಣಕ್ಕೂ ಬೇಡ. ಈಗಾಗಲೇ ವಕ್ಫ್ ಆ್ಯಕ್ಟ್ 1995 ಇರೋದ್ರಿಂದ ಮತ್ತೊಮ್ಮೆ ಹೊಸ ಕಾನೂನು ರಚಿಸುವುದು ಸರಿಯಲ್ಲ. ಅದು ಸಹ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ಕಾನೂನು ಮಾಡುವುದು ಎಷ್ಟು ಸರಿ ಅಂತ ಹೇಳಿ ಪ್ರಶ್ನೆ ಮಾಡುತ್ತಾ ಅನೇಕ ಕಡೆಯಿಂದ ಇದಕ್ಕೆ ವಿರೋಧವನ್ನು ಬೀದಿ ಹೋರಾಟದ ಮೂಲಕ, ಮನವಿ ಪತ್ರಗಳನ್ನು ನೀಡುವ ಮೂಲಕ, ಪ್ರತಿಭಟನೆಗಳನ್ನು ಮಾಡುವ ಮೂಲಕ ಮತ್ತು ಕಾನೂನಾತ್ಮಕವಾಗಿ ಸಹ ಅಫಿಡೇಟ್ ಅನ್ನು ಸಲ್ಲಿಸಿ ಸದನ ಸಮಿತಿಗೆ, JPCಗೆ ಅಫಿಡೇಟ್ ಅನ್ನು ಸಲ್ಲಿಸಿ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ವಿ. ಆದರೆ JPC ಈ ಎಲ್ಲ ವಿರೋಧಗಳನ್ನು ಧಿಕ್ಕರಿಸಿ, ಎಲ್ಲ ವಿರೋಧಗಳನ್ನು ಸೈಡ್ಲೈನ್ ಮಾಡಿ, ಅವ್ರೇನು ಆಲ್ರೆಡಿ ವಕ್ಫ್ ತಿದ್ದುಪಡಿ ಕಾಯ್ದೆ 2024 ಒಂದು ಮಾಡ್ಕೊಂಡಿದ್ರು, ಅದೇ ಡ್ರಾಫ್ಟನ್ನು, ಸೇಮ್ ಡ್ರಾಫ್ಟನ್ನು ಪಾರ್ಲಿಮೆಂಟಲ್ಲಿ ಮತ್ತೊಮ್ಮೆ ಅವರು ಅಲ್ಲಿ ಪ್ರಸ್ತಾವವನ್ನು ಸಲ್ಲಿಸಿ ಅದಕ್ಕೆ ಅಂಗೀಕಾರವನ್ನು ಪಡ್ಕೊಂಡಿದ್ದಾರೆ. ಬಹುಮತ ಅಂಗೀಕಾರ ಆಗಿದೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಆ ಪ್ರಕರಣ ಈಗ ನಡೀತಾ ಇದೆ. ಅಲ್ಲಿ ನಾವು ಸಹ ನಮ್ಮ ಸಮುದಾಯದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನ ಮುಖ್ಯಸ್ಥರು ಪ್ರಶ್ನೆ ಮಾಡಿದರೆ ಇದು ಸಂವಿಧಾನ ವಿರೋಧಿ ಅಂತ ಹೇಳಿ. ಈಗ ನಾವು ಮುಂದುವರೆದ ಭಾಗದಲ್ಲಿ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ 28ನೇ ತಾರೀಕು ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಅದಾದ ನಂತರ ಅದು ಕಾನೂನಿಂದ ಆ್ಯಕ್ಟ್ ಇತ್ತು, ಅದನ್ನು ಯಾವ ಕಾರಣಕ್ಕೂ ಜಾರಿ ಮಾಡಬಾರ್ದು, ಬಲವಂತಾಗಿ ಜಾರಿ ಮಾಡೋದು ಒಳ್ಳೆಯ ಲಕ್ಷಣ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಒಳ್ಳೆಯ ಲಕ್ಷಣ ಅಲ್ಲ. ಯಾವುದೇ ಕಾನೂನುಗಳನ್ನು ಮಾಡುವುದು ಎಲ್ಲ ಕಾನೂನುಗಳಿಗೆ ಸಾರ್ವಜನಿಕ ಒಂದು ಹಿತಾಸಕ್ತಿಯನ್ನು ನೋಡಬೇಕು. ಸಾರ್ವಜನಿಕರಿಂದ ಏನು ಆಕ್ಷೇಪಣೆಗಳು ಅದನ್ನು ಅಂಗೀಕಾರ ಮಾಡಬೇಕು, ಏನು ದೂರುಗಳ ಕುರಿತು ಅದನ್ನು ಅಂಗೀಕಾರ ಮಾಡಿಕೊಂಡು ಎಲ್ಲ ಆಗು ಹೋಗುಗಳನ್ನು, ಪಾಸಿಟಿವ್ ನೆಗೆಟಿವ್ನ ನೋಡಿಕೊಂಡೇ ಕಾನೂನುಗಳನ್ನು ರೂಪಿಸಬೇಕಾಗುತ್ತೆ. ಅದರಲ್ಲೂ ಒಂದು ಸಮುದಾಯವನ್ನು ನಿಗದಿ ಮಾಡಿಕೊಂಡು ಮಾಡುವಂಥ ಕಾನೂನುಗಳನ್ನು ಆ ಸಮುದಾಯವೇ ಬೇಡ, ನಮ್ಮ ವಿರೋಧ ಇದೆ ಅಂತ ಹೇಳಿದಾಗ ಅದನ್ನು ಬಹಳ ಸೀರಿಯಸ್ ಆಗಿ ಸರ್ಕಾರ ಪರಿಗಣಿಸಬೇಕಾಗಿತ್ತು. ಆದರೆ ನಮಗೆ ಗೊತ್ತು, ಮೋದಿ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಅದರ ಹಿಡನ್ ಅಜೆಂಡಾ, ಓಪನ್ ಅಜೆಂಡಾ ಎಲ್ಲ ನಮಗೆ ಗೊತ್ತಿರೋದ್ರಿಂದ ಮೋದಿ ಸರ್ಕಾರ ಅಷ್ಟು ಸುಲಭವಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸುವುದಿಲ್ಲ ಅನ್ನೋದು ನಮಗೆ ಗೊತ್ತಿರೋದ್ರಿಂದ ಅನಿವಾರ್ಯವಾಗಿ ನಮಗೆ ಇರುವ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದೇ ದಾರಿ ಏನಂತ ಹೇಳಿದ್ರೆ ಅದು ಹೋರಾಟ ಮಾತ್ರ. ಸೊ
ಸೊ ಆ ಹೋರಾಟದ ಒಂದು ಅಂಗವಾಗಿ ನಾವು ಜಿಲ್ಲಾ ಸಮಾವೇಶವನ್ನು ಮಾಡ್ತಾ ಇದ್ವಿ. ಆ ಜಿಲ್ಲಾ ಸಮಾವೇಶದ ಮೂಲಕ ಸರ್ಕಾರಕ್ಕೆ ನಾವು ನಮ್ಮ ಏನು ಸ್ಟ್ಯಾಂಡ್ ಇದೆ, ನಮ್ಮ ಮೆಸೇಜ್ ಇದೆ, ನಾವು ಕೊಡ್ತಾ ಇದ್ವಿ. ಅದನ್ನು ಮೀರಿ ಸರ್ಕಾರ ನಮ್ಮ ಎಲ್ಲ ಸಮಾವೇಶಗಳನ್ನು, ಅಂದರೆ ಇಡೀ ರಾಜ್ಯಾದ್ಯಂತ ನಡೆಯುತ್ತಿರುವ ಸಮಾವೇಶಗಳನ್ನು ಮೀರಿ ಅದೇನಾದರೂ ಬಲವಂತವಾಗಿ ಜಾರಿಗೊಳಿಸಿದೆ ಖಂಡಿತವಾಗಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನು ಮುಂದಿನ ದಿನಗಳಲ್ಲಿ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಆ ನಿರ್ಧಾರಕ್ಕೆ ನಾವು ಬದ್ಧವಾಗಿ ಎಲ್ಲರೂ ಸಹ ಚಾಮರಾಜನಗರದಲ್ಲಿ ಮುಂದುವರಿಯುತ್ತೀವಿ. ಸೊ 22